ಎಲ್ಲರಿಗೂ ಗ್ರಾಮದ ಹಿರಿಯರು ಎಲ್ಲರಿಗೂ ಇವತ್ತಿನ ನಿಜವಾದ ಇದು ಜ್ಞಾನದಾಸರು ಕೇಳಲಿಕ್ಕೆ ಕೂತಾರು ಸಂತೋಷದಿಂದ ಎರಡು ಮಾತು ಹೇಳಲಿಕ್ಕೆ ಬರ್ತಾರೆ. ಇದು ದೊಡ್ಡ ಸಾಹಸ. ಇಲ್ಲಿ ಬಂದು ಕೂತು ಎರಡು ಮಾತಾಡಬೇಕಾದ್ರೆ ಅಷ್ಟು ಸುಲಭ. ಯಾರ ಮನಸ್ಸು ನಿಚ್ಚಳದ, ಯಾರ ಮನಸ್ಸು ಶಾಂತದ ಅಂಥವರ ಬಾಯಿಂದ ಸುಮ್ಮನೆ ನಗೋದು ಜ್ಞಾನದಲ್ಲಿ ಎಷ್ಟು ಸಲೀಸಾಗಿರೋದು. ರೈತರು, ಸಾಮಾನ್ಯ ರೈತ, ಭಾಳ ಕಷ್ಟವಲ್ಲ, ಭಾಳ ಓದಲ್ಲ, ಭೂಮಿಯ ತಾಯಿ ಮಠದಲ್ಲಿ ಮಕ್ಕಳಾಗಿ ಬೆಳೆಸೋಸ್ಕರ ಜಗತ್ತರ ಕೊರದೇನೇ ಇಲ್ಲ. ಯಾವ ಯಾವ ದೊಡ್ಡ ರಾಜಕಾರಣಿಗಳು ಏನು ಮಾಡಕತ್ತಾರ, ಎಷ್ಟು ತಿನ್ನಕತ್ತಾರ ತಿಳಿಯಾಗಿಲ್ಲ, ತಿಳಿತಾಂಗಿಲ್ಲ. ಮಸ್ತ್ ಆಗಿದೆ ದೇವರು. ಇದೆಲ್ಲ ಗಿಡಗಳ ಕೂತಾಡು. ಅರಳಿ ಗಿಡದೊಳಗೆ ಬುದ್ಧನಿಗೆ ಜ್ಞಾನೋದಯ ಆಗಿದೆ. ಈಗ ನೀವೆಲ್ಲರ ಮುಖ ನೋಡಿ ಬುದ್ಧನೇ ಕೂತಾನ ಅಂತ ಅನ್ಸುತ್ತೆ. ಸಜ್ಜನರ ಸಂಘ ಎಷ್ಟು ಹಣ್ಣು ಕೊಡ್ತದ ಅಲ್ಲ. ಈ ಮಠದೊಳಗೆ ಬೆಳಕು ಬಂದ ಅನಿಸ್ತಾ ಇಲ್ಲ. ಎಷ್ಟು ಜನ ಬರ್ತಾರೆ ಅದಕ್ಕೆ ಮಾತು ಇಲ್ಲ. ಸುಮ್ಮನೆ ಶಾಂತವಾದ ಚಂದ ಜನ್ಮತೆ ಚೇಮೂಲ ಪಹಿಲೇಶ್ವರ ದುಃಖಾಸಿ ಕಾರಣ ಜನ್ಮಗ್ಯಾವ. ಎದಕ್ಕೆ ಬಂದದ ಜೀವನದಲ್ಲಿ ದುಃಖ ಅನುಭವಿಸಕ್ಕೆ ಬಂದ. ಇಲ್ಲಿ ದುಃಖ ಅದ ನಮಗೆ ತಿಳಿಯವ. ಎತ್ತರಾಗಬೇಕು ಈ ಮನುಷ್ಯ ಜೀವನದಾಗ. ಎತ್ತರಾಗಿ ಮುಂದಿನ ಪ್ರಯಾಣ ಧರ್ಮಶಾಲೆಯಾಗಿ ಬಂದಿರ್ತೀರಿ. ಸೊಮ್ಮ ಒಂದು ರಾತ್ರಿ ಮಲಗೋದ, ಮರದಿವಸ ಎದ್ದಿದ್ದು ನಂದು ತನಕ ಬರೋದಿಲ್ಲ. ಇಲ್ಲಿ ಮಠದಾಗ ಸುಮ್ಮ ನನಗೆ ಕೂಡಿಸ್ಯಾರ, ಇದು ನಂದು ತನಕ ಬರೋದಿಲ್ಲ. ಸಿದ್ಧಾರೂಢರಿಗೆ ಯಾರೋ ಕೇಳಿದ್ರು, ಎಂಥ ಮಠ ಕಟ್ಟಿರಿ ಗುರುಗಳೇ? ಸಿದ್ಧಾರೂಢ ಬಹಳ ಚಂದ ಮಾತನ್ನ ಹೇಳ್ತಾನೆ. ಒಂದು ಹುತ್ತ ಯಾರು ಕಟ್ತಾರ? ಗೊರಲಿಗಳು ಹುತ್ತು ಕಟ್ತಾವ. ಹಾಸು ಬಂದಿರ್ತದ. ಹಂಗ ಇದ್ದಂಗದೇನು ಅಂದ್ರು ಸಿದ್ಧಾರೂಢ. ಮಠ ಕಟ್ಟದವ್ರು ಯಾರು, ದುಡ್ಡು ಕೊಟ್ಟವ್ರು ಯಾರು, ಸುಮ್ಮನ ಬಂದು ನಿಂತೀನು ಹೆಂಗ? ಇಂಥ ಭಾವ ಬರ್ತದ ಮನುಷ್ಯನ ಮನಸ್ಸು ಶಾಂತಿ. ಸುಮ್ಮನೆ ಒಂದು ಗಳಿಗೆ ಇಲ್ಲಿ ಮಠದಾಗ ಬಂದು ಕೂತುಕೊಂಡು ಯಾರು ಅಲ್ಲ. ಇದು ಮನೆ ನನ್ನದಲ್ಲ, ಹೆಂಡತಿ ನನ್ನವಳಲ್ಲ, ಸುಮ್ಮ ಅನ್ಕೊಳ್ಳೋದು. ಹೋಗಿ ಹೇಳೋದಲ್ಲ. ಮತ್ತ ಇವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳೋದಲ್ಲ. ಹೊರಗ ಭಾವನೆ ಹೊರಗ ಎಲ್ಲವೂ ಕ್ಷಣಿಕರ. ಒಬ್ಬ ಡಾಕ್ಟರ್ ಕಡೆ ಬಂದ. ನನಗೆ ನಿದ್ದೆ ಬರ್ತಾ ಇಲ್ಲ ಡಾಕ್ಟರ್ ಸಾಹೇಬ್, ಒಂದು ಯಾವುದೊಂದು ಗುಳಿಗೆ ಕೊಡ್ರಿ ಅಂತ ಕೇಳೋದಂತ. ಡಾಕ್ಟರ್ ಅಂದ, ನಿದ್ದೆ ಅದು ಯಾವನ ಹೃದಯ ಸಂತೋಷವಾಗ್ಯದ, ಯಾವ ಪವಿತ್ರ ಕರ್ಮಗಳನ್ನು ಮಾಡ್ಯಾನ ಅವನಿಗೆ ಆರಾಮ ನಿದ್ದೆ ಬರ್ತದ. ಯಾಕೆ ಜೀವನದಾಗ ಗದ್ದಲಾಗಿದೆ, ಏನಾರ ಒಂದು ಕೆಟ್ಟ ಕೆಲಸ ಮಾಡು, ನಿದ್ದೆ ಬರುತ್ತದ. ನಿದ್ದೆ ನಿಸರ್ಗ ಕೊಟ್ಟಿರುವಂತಹ ನಿದ್ದೆ. ಸುಮ್ಮನೆ ಹಿಂಗ್ ಕಣ್ಣು ಮುಚ್ಚಿಬಿಟ್ರೆ ಎಷ್ಟು ಸುಖ. ನಿದ್ದೆ ಒಳಗಿರುವ ಸುಖ ಎಲ್ಲದ. ಒಂದು ಕೋಲಿ ಒಳಗ ನಿಮಗೆ ಹಾಕ್ತೀನಿ, ಮೈ ತುಂಬ ಕೋಟಿ ಬಂಗಾರ ಹಾಕ್ತೀನೋ, ನಿಮಗೆ ನಿದ್ರೆ ಮಾಡಿಸ್ಬಿಡೋದಿಲ್ಲ. ಎರಡೇ ದಿನದಾಗ ಕಿತ್ತಿ ಒಗಿತಿದ್ರೆ ನೀವು ತಗೋ ಸ್ವಾಮಿ ಬಂಗಾರ ತಗೋ, ನನಗೆ ನಿದ್ದೆ ಮಾಡಕ್ಕೆ ಬಿಡು. ನಿದ್ದೆ ನಿಸರ್ಗ ಕೊಟ್ಟಿರುವಂತಹ ಇದು ಯಾರು ಅನುಭವಿಸ್ತಾರೋ ರೈತ ಆನಂದ ಅನುಭವಿಸ್ತಾರ. ಏನು ಮಲಗುತ್ತಾನ ತಾಯಿ ಮಡಿಲಲ್ಲಿ, ಹೆಂಗ ಮಲಗುತ್ತಾನ ಮನುಷ್ಯನೇ? ಹೆಂಗ ಜೀವನ ಬದುಕಪ್ಪ ಅಂತಂದ್ರೆ ಆರಾಮ ಮಲ್ಕೊಳಕ್ ಬರಲ್ಲ.
ಎಲ್ಲರಿಗೆ ಚೆಕ್ ಮಾಡೋ ಡಾಕ್ಟರ ನನಗೆ ನಿದ್ದೆ ಹಾರ್ಯದ ಅಂತ ಇವಾಗ ಕೇಳುವ, ಯಾಕ್ರಿ ಡಾಕ್ಟರ್ ಸಾಹೇಬ್ರ ನಿಮಗೆ ಯಾಕೆ ಹಾರ್ಯದ? ಏನು ಮಾಡ್ರಪ್ಪ, ನನ್ನ ಮುಂದೊಂದು ದವಾಖಾನೆ ಬಂದದ, ನನ್ನ ಮುಂದೊಂದು ಹೊಸ ದವಾಖಾನೆ ಹಾಕ್ಯಾರ, ನನ್ನ ನಿದ್ದೆ ಹಾರ್ಯದ. ಸ್ವಾರ್ಥ ಮನುಷ್ಯನೊಳಗೆ ಬಂತು, ನಿದ್ದೆ ಹಾರತು. ನಂದ ದವಾಖಾನೆ ಬೆಳಿಬೇಕಪ್ಪ, ಎಷ್ಟು ದೇವರೇ ನೀ ಕೊಟ್ಟದ್ರೊಳಗೆ ನಾ ತೃಪ್ತನಾಗಿರ್ತೀನೋ. ಏನಿಲ್ಲ ನಮಗೆ ಭಾವ, ರೈತನೊಳಗದ ರೈತ ಸಿದ್ದಣ್ಣ ಅಂದೊಳಗದ. ಸುಮ್ಮನೆ ಬರ್ತಾರ, ಸ್ವಲ್ಪ ಹೊತ್ತು ಶಾಂತ ಕೂಡ್ತಾರ, ತಲೆಯೊಳಗೇನೋ ಹಾಕೊಂಡಿಲ್ಲ. ಈ ಮಠದೊಳಗೆ ಯಾರು ಬರೋದಿಲ್ಲ, ನಾ ಯಾಕೆ ಬರಬೇಕು, ಇಲ್ಲ. ಸುಮ್ಮನೆ ಕೂಡ್ತಾರ, ಆನಂದವಾಗಿರ್ತಾರ. ಯಾವ ತಲೆ ಕುಲ್ಲಾದ, ಯಾವ ತಲೆ ಕುಲ್ಲಾದ ಅಲ್ಲಿ ಶಾಂತಿ ನೆಲೆಸ್ತಾರೆ. ಡಾಕ್ಟರ್ಗೂ ನಿಂತಿಲ್ಲ ಮಜಾ. ಕೊನೆಗೆ ಗುರುಗಳ ಕಡೆ ಬಂದ. ಗುರುಗಳಿಗೆ ಬಂದು ಕೇಳ್ತಾರ, ಗುರುಗಳೇ ನನ್ನ ನಿತ್ಯ. ಇನ್ನು ಗುರುಗಳು ಸುಮ್ಮನೆ ಮಜಾ ಕೇಳಬೇಕು. ಇನ್ನೇನು ಹೇಳೋದು ಸರ್, ಯಾವ ಆರಾಮಾಗಿ ಮಲಗುತ್ತಾ ನೋಡು, ಅವನಿಗೆ ಅಂಗಿ ಹಾಕೋ ನೀತಿ ಬರ್ತದೆ. ಅವರೇನೋ ಮಜಾ ಕೇಳೋದು, ಇವ ನಿಜ ಅಂತ ಬಂದು ಬಿಟ್ಟ ಹುಡುಕಾಡತ್ತೆ. ಡಾಕ್ಟರ್ಗಂತೂ ಮೊದಲೇ ಕೇಳಿದ್ದ, ಒಂದು ನಿದ್ದೆ ಹಾರಿತ್ತು. ಈಗ ಇವನಿಗೆ ಅನಿಸ್ತು, ದೊಡ್ಡ ದೊಡ್ಡ ಮಂತ್ರಿಗಳು ಕೋಟಿಗಟ್ಟಲೆ ಗಳಿಸ್ತಾರ, ಏನೋ ಬಂಗಲೆಗಳು, ಅವರಿಗೆ ಹೋಗಿ ಕೇಳಬೇಕು ಅನ್ನೋದು ಬಂತು. ಒಬ್ಬ ರಾಜಕಾರಣಿಗೆ ಭೇಟಿಯಾಗಿ ಹೋಗಿ ಕೇಳೋದು, ಮಂತ್ರಿಗಳೇ ತಾವೇ ಆರಾಮ್ ಮಲಗ್ತಿರೋದಿಲ್ಲೋ, ನಿಮ್ದು ಅಂಗಿ ಇದ್ರೆ ಕೊಡ್ರಿ. ಗುರುಗಳು ಹೇಳ್ಯಾರ, ಯಾರು ಆರಾಮ್ ಮಲಗುತ್ತಾರ ಅವ್ರ ಅಂಗಿ ಹಾಕೊಂಡ್ರೆ ಮಸ್ತ್ ನಿದ್ದೆ ಬರ್ತದೆ ಹೇಳ್ಯಾರ, ಕೊಡ್ರಿ. ಮಂತ್ರಿ ಒಳಕ್ಕರ ನಿನಗೆ ಯಾರು ಹೇಳ್ಯಾರ ನಾ ಆರಾಮ್ ಮಲಗ್ತೀನಿ ಅಂತ ಹೇಳಿ? ನಂದು ನಿದ್ದೆ ಹಾರಿರ್ತಮ್ಮ. ಯಾಕೆ ಯಾಕೆ ಎಲೆಕ್ಷನ್ ಟೈಮ್ ನೋಡೋದ, ನನಗೆ ಟಿಕೆಟ್ ಸಿಗುತ್ತೆ ಚಿಂತೆ ಅದ. ಟಿಕೆಟ್ ಸಿಕ್ಕರು ನಾ ಆಸೆ ಬರ್ತೀನಿ ಅನ್ನೋ ಚಿಂತೆ ಅದ. ಏನು ಮಜಾ ಅದ ನೋಡಿ. ಯಾರು ಮಲಗುತ್ತಾರ, ಆರಾಮ್ ಮಲಗೋರು ಯಾರು ಜಗತ್ತಿನೊಳಗೆ? ಎಲ್ಲರೂ ನೀತಿ ಕೆಡಿಸ್ಕೊಂಡವರು, ನಮ್ಮಂತ ಗುರುಗಳು ನೀತಿ ಕೆಡಿಸ್ಕೊಂಡವರು. ಭಾಸ್ಕರ್ ಮುತ್ಯಾಗಿ ಚಿಂತೆ ಮಠಕ್ಕೆ ನಾವು ಪೀಠಾಧಿಕಾರಿ ಮಾಡ್ಕೊಳ್ಳೋದು. ಇದು ಮಜಾ ಮಜಾ. ಇದು ಹ್ಯಾಂಗ ಒಳಗೆ ಭಕ್ತರ ಇದು ಅಷ್ಟ ಅದ್ಭುತದ ಮಾಯಾ. ಸುಮ್ಮನೆ ತಿರಂತಗ ಹಾಕಿ ಆರಾಮ ಮಲಗಿ ಬಿಟ್ರೆ ಎಷ್ಟು ಸ್ವರ್ಗದ. ಆದ್ರೆ ಇದು ಇರುಸಿ ಬಿಡೋದಿಲ್ಲ, ಈ ಮಾಯೆ ಅಷ್ಟು ಇದಾಗ ಹಾಕ್ತಿರ್ತದೆ. ಏನು ಮಂತ್ರಿಗೂ ನಿಂತಿಲ್ಲ. ಅವಾಗ ಈ ಮಾಂದ ಡಾಕ್ಟರ್ ಸಾಹೇಬ್ರೆ, ಮತ್ತೆ ಡಾಕ್ಟರ್ ಸಾಹೇಬ್ರಿಗೂ ನಿಂತಿಲ್ಲ, ನಿಮಗೂ ನಿಂತಿಲ್ಲ. ಗುರುಗಳು ಹಿಂಗೆ ಹೇಳ್ಯಾರ, ನಡ್ರಿ ಹುಡುಕಿ ನಮ್ಗೆಲ್ಲ ಕೂಡಿ. ಯಾರು ಆರಾಮ್ ಮಲಗುತ್ತಾರ ಹುಡುಕೆಡ್ತೀಗಿ ನಮಗೆ ಅಂತಂದ್ರು. ಹುಡುಕೆಡ್ಕೋ ಮಾಡ್ಕೊ. ಡಾಕ್ಟರು ಬಂದ, ಮಂತ್ರಿನ ಜೊತೆ ಆದ, ಮಾಡ್ಕೋ 8-10 ಜನ ಇಂಜಿನಿಯರ್, ವಕೀಲ, ಯಾರಿಗೂ ಗೊತ್ತಿಲ್ಲ. ಎಲ್ಲಾರು ಬಂದ್ರು. ಊರ ವಿಷಯ ಒಳಗ ಒಂದು ತೋಟ, ಮಸ್ತ್ ತೋಟ. ಒಬ್ಬ ರೈತ ಬರೀ ದೋತರ ಹಾಕೊಂಡ, ಬರೀ ಮೈಯಾಗ ಮಸ್ತ್ ದುಡಿಯಕತ್ತಾನ. ಹೆಂಡತಿ ಕಟ್ಟಿರುವಂತ ವೃತ್ತಿ ಏನದ, ವೃತ್ತಿ ಒಳಗೆ ಏನದ, ಬರೀ ಚಟ್ನಿ ಅದ, ಬರೀ ರೊಟ್ಟಿ ಅದ. ಮಸ್ತಾಗಿ ದುಡುದ ಮಠ ಮಧ್ಯಾಹ್ನ ಬಾಲಾಗಿತ್ತು. ಬಾವಿಯಾಗ ಜಿಗಿದ, ತಂಬಾದ ನೀರ, ಏನ ಸ್ನಾನ, ದಣವೆಲ್ಲ ಹಾರಾಗಿತ್ತು. ಹೊರಗೆ ಬಂದ, ವೃತ್ತಿ ಬಿಚ್ಚಿಕೊಂಡು ಮಸ್ತಾಗಿ ತಿಂದ, ಆರಾಮಾಗಿ ತಿಂದ. ಹೆಂಡತಿಯ ಮುಖವನ್ನು ನೆನೆಸ್ತಾ ಹೆಂಡತಿಯ ಭಾವ, ಹೆಂಡತಿಯ ಪ್ರೇಮ ನೆನೆಸ್ತಾ ಮಲಕೊಂಡ. ತಾಯಿ ಮಡಿಲಲ್ಲಿ ಹಿಂಗ ಮಲಗದ, ಆರಾಮ ಮಲಗದ. ತೆರೆದಿಂಬಿಗ ಮುಳ್ಳು ಹೆಂಡ್ಯದ, ಕರಿ ಮಣ್ಣಾಗ ಕಲ್ಲಾಗ ನಿತ್ತಿ ಚಾಲು ಆಯ್ತು. ಮಸ್ತ್ ಮಲಗಿದಾನ. ಒಬ್ಬ ಸಂತ ಹೇಳ್ತಾನ, ಒಬ್ಬ ಯೋಗಿಗೆ ಏನ ಧ್ಯಾನ ಅದರೊಳಗೆ ಆನಂದ ಸಿಗುತ್ತದ. ಇವ
ಯೋಗಿಯ ಸಮಾಧಿ ಬೇರೆ ಎಲ್ಲ, ಆ ಸಂತರ ರೈತರ ನಿದ್ರೆ ಸ್ವಲ್ಪ ಹೊತ್ತು ಹೋಗೋಣ ಗೊತ್ತಿ ಹೊಡಕತ್ತ ನೋಡಿರ್ಬೇಕು ನಿಮಗೆಲ್ಲ ಮಲಗ್ತಾರ. ಅದಕ್ಕೆ ಕಾಲ ಮಾರಿನ ಬಚ್ಚಾನ ಗಿಡದ ಕಡಗ ಮಸ್ತ್ ಇವು ಬಂದು ಕಂಪನಿಗಳು ಸಿಕ್ಕರ ನಮಗ ನಿದ್ದೆ ಮಾಡುವಂತ ಮನುಷ್ಯ ಸಿಕ್ಕ ಅವಸಾಯ್ತು. ಅವನಿಗೆ ಕಾಲಿಗೆ ಬಂದು ಕೂತಾರ ಹೊಡೆದು ಎಳಸುದು. ನಾವು ನಿಂತಿದಂತ ಹೈರಾಣ ದೇವರು ಹಿಂಗೆ ಹೊರಗೆ ಹೊಡಕತ್ತಿದೆ. ಇದು ಸೂತ್ರ ಹೇಳು. ಎಬಸಿ ಕುಂಡ್ಸ್ಯಾನ ನಿದ್ದಿಗಡಗ ಎದ್ದ ಮಧ್ಯಾಹ್ನ ಮಾಡಕ್ಕೆ ಅಂತ ನಿದ್ರೆ ಎದ್ದು ಕೂತಾನ. ಕೇಳ್ತಾರ ನೋಡು ನಮಗೆ ಹಿಂಗೆ ಹೇಳ್ಯ, ನಮ್ಮ ಗುರುಗಳು ಹಿಂಗೆ ಹೇಳ್ಯ, ನೀನು ಅಂಗಿದ್ರೆ ಕೊಡು. ರೈತ ಅಂದ್ರ ಅದೊಂದು ಅಂಗಿ ಇತ್ತಂದ್ರೆ ನಾಯಕ ಬರ ಮೇಲೆ ಕುಂಡಿಸ್ತಿದ್ದ. ಏನು ವಿಚಿತ್ರ ರೀ ಜಗತ್ತು ವಿಪರ್ಯಾಸ ಹೆಂಗದ ನಮಗೆ. ಯಾರ ಹತ್ರ ಏನೂ ಇಲ್ಲ, ಅವ್ರು ಆರಾಮ ಬದಲಾಕತ್ತಾರ. ಯಾರ ಹತ್ರ ಕೋಟಿ ಕೋಟಿ ಗಳಿಸ್ಯಾರ ನಿದ್ದೆ ಹಾರದ. ಅದಂಬಕ್ಕ ಹೇಳ್ದಾನ ನಿದ್ದೆ ಹಾರ್ಯದ. ಸಕ್ಕರೆ ಸಕ್ಕರೆ ಬೆಳೆಸ್ತಾರ ಫ್ಯಾಕ್ಟ್ರಿ ಒಳಗ. ಏನು ಮಾಡ್ತೀರಿ? ಶುಗರ್ ಆಗ್ಯದ. ಡನ್ಲಪ್ ಗಾಡಿ ಫ್ಯಾಕ್ಟ್ರಿ ಅದ. ಸಾವುಕಾರೊಂದು ಕೂಡಾಕ ಬರಂಗಿಲ್ಲ ಸೋಫಾ ಸೆಟ್ ಮ್ಯಾಲ. ಯಾಕ? ಉಳಿದಿದೆ. ಜೀವನ ವಿಷಮದಿಂದ ಕೂಡ್ಯದ. ವಿಷಮ ಸಂಸಾರ. ಸುಂದರ ವಿಷಯ ನೀವೆಲ್ಲ ಹಿಂಗ ಅನುಭವದ ಮಾತುಗಳನ್ನು ಹೇಳ್ಕೋದು ಬಹಳ ಸಂತೋಷ ಆಗ್ತದೆ. ಎಷ್ಟು ಆನಂದ ಆಗ್ತದೆ ನಮಗೆ. ಹಾಗೆ ತಾವೆಲ್ಲ ಆಗಮಿಸ್ತಾ ಇರಬೇಕು. ನಾಳೆ ನಿಮಗೊಂದು ಅದ್ಭುತ ಹೇಳ್ತೀನಿ. ದೇವರು ಹೇಗಿರ್ತಾನೆ, ಹೇಗಿರ್ತಾನೆ ಅದೊಂದು ಹೇಳಬೇಕು ನೋಡಿರ್ತೀರ. ಇದ್ದಾಗ ನಾವು ಒಂದು ಯೋಜನೆ ಕೇಳೋದು ಭಾಳ ಇದರ ಬಗ್ಗೆ ಅಭ್ಯಾಸ ಮಾಡಿದವರು ನಮ್ಮ ಭಾರತ ದೇಶದೊಳಗೆ ಇದ್ದಾರೆ. ಚರ್ವಾಕ ಮತ ಪ್ರಣಾಳಿಯವರು ಹೇಳ್ತಾರೆ ದೇವರಿಲ್ಲ. ಈ ತತ್ವಜ್ಞಾನದೊಳಗೆ 3 ಜನ ಹೇಳ್ತಾರೆ ದೇವರಿಲ್ಲ ಅಂತ. ಒಂದು ಬೌದ್ಧ ಮತ, ಒಂದು ಜೈನ ಮತ, ಅವೈದಿಕರು ಇವರು ದೇವರಿಲ್ಲ ಅಂತ ಹೇಳ್ತಾರೆ. ಚರ್ವಾಕರು ಹೇಳ್ತಾರೆ ಮಸ್ತ್ ಸಾಲ ಮಾಡ್ರಿ, ತುಪ್ಪ ತಿನ್ರಿ, ಆರಾಮ್ ನಿದ್ದೆ ಮಾಡ್ರಿ, ಸಾಲಗಾರ ಬಂದು ಒದರಾಟಕ್ಕೂ ರಕ್ಷಕರು. ಅದಂತ ತತ್ವಜ್ಞಾನ ನೋಡಿ ಚರ್ವಾಕರ ಮತ ಪ್ರಣಾಳಿ. ನಾಳೆ ನಿಮ್ಮೆಲ್ಲರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಎಲ್ಲರೂ ಸುಖದಿಂದ, ಎಲ್ಲರಿಗೂ ಸುಖ ಶಾಂತಿ ಧರ್ಮದ ಪ್ರಜ್ಞೆ ಜಾಗೃತ ಆಗಲಿ ಅಂತೇಳಿ ನನ್ನ 2 ಮಾತು. ಓಂ ಶಿವಾಯ ನಮಃ. 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 ಓಂ ಶಿವಾಯ ನಮಃ.
ಹೇಳೋಣ ಅನುಮತಿ